ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ಗಂ ಗಂ ಗಣನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋತಿಭಿಸ್ಸೇದಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿರಗ್ನಿಕುಂಡಸಂಭೂತ ದೇವಕಾರ್ಯ ಸಮದ್ಯತ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ಇವತ್ತಿನ ದಿವಸ ವಾರ ಭವಿಷ್ಯ 18/1/2026ರಿಂದ 24/1/2026 ವಾರ ಭವಿಷ್ಯ. ಈ ವಾರದಲ್ಲಿ ಅಮಾವಾಸ್ಯೆ ಒಂದು ಬರುತ್ತೆ, ವಾರ ಆರಂಭದಲ್ಲೇ ಬರುತ್ತೆ. ಅವರಾತ್ರಿ ಅಮಾವಾಸ್ಯೆ ಭಾನುವಾರ 18ನೇ ತಾರೀಕು. ಇನ್ನು 24/1/2026 ಶನಿವಾರ ಕುಮಾರ ಷಷ್ಠಿ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನು ಗ್ರಹಗತಿಗಳು ಇನ್ನು ಕಳೆದ ವಾರ ನೀವು ನೋಡಿರ್ತೀರಿ, ಸಾಮಾನ್ಯವಾಗಿ ಬದಲಾವಣೆ ಆಗಿರ್ತಕ್ಕಂಥ ಮಕರ ರಾಶಿನಲ್ಲಿ 4 ಗ್ರಹಗಳಿರ್ತದೆ. ಶುಕ್ರ, ರವಿ, ಕುಜ, ಬುಧ ಮಕರ ರಾಶಿನಲ್ಲಿ ಇರ್ತಾರೆ. ರಾಹು ಬಂದು ಕುಂಭರಾಶಿನಲ್ಲಿ, ಮೀನ ರಾಶಿನಲ್ಲಿ ಶನಿ ಇರ್ತಕ್ಕಂಥದ್ದು, ಮಿಥುನ ರಾಶಿನಲ್ಲಿ ವಕ್ರಗುರು, ಸಿಂಹರಾಶಿನಲ್ಲಿ ಕೇತು. ಚಂದ್ರ ಬಂದು ಧನಸ್ಸು, ಮಕರ, ಕುಂಭರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ವಾರಾಂತ್ಯದಲ್ಲಿ ಮೀನರಾಶಿಗೆ ಹೋಗ್ತಾನೆ. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು. ಹಾಗಾಗಿ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸರ್ಕಾರಿ ಅಧಿಕಾರಿಗಳಿಗೆ, ಕಮಿಷನ್ ಬೇಸಿಕ್ ವ್ಯವಹಾರಸ್ಥರಿಗೆ ಮತ್ತು ಆಮದು ರಫ್ತು ವ್ಯಾಪಾರ ಕ್ಷೇತ್ರದವರು ಅಂತಕ್ಕಂಥದ್ದು ಏನಿರ್ತದಲ್ಲ, ಆ ಕ್ಷೇತ್ರದವರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಒಂದು ಸರ್ಕಾರಿ ಟೆಂಡರ್ ಆಗಬಹುದು, ಕಮಿಷನಿಗೆ ಯಾವ್ಯಾವ ಕೆಲಸವನ್ನು ಮಾಡ್ತೀರೋ ಅವರೆಲ್ಲರಿಗೂ ಕೂಡ ಅನುಕೂಲದ ಒಂದು ಸ್ಥಿತಿಗತಿಗಳು. ಸ್ವಲ್ಪ ಆತ್ಮಸಾಕ್ಷಿ ಅಂತಕ್ಕಂಥ ರೀತಿಯಲ್ಲೋ, ಆತ್ಮಾಭಿಮಾನ ಅಂತಕ್ಕಂಥ ರೀತಿಯಲ್ಲೋ ಆ ಥರದ ಒಂದು ಪ್ರವೃತ್ತಿಗಳು, ಅಥವಾ ಯಾರಿಗೂ ಸಲ ಮಾಡಿತಕ್ಕಂಥದ್ದು ಬೇಡ ಅನ್ನೋ ರೀತಿಯಾದಂಥ ಒಂದು ಮನಸ್ಥಿತಿಗಳು ಇಂಥವು ಜಾಸ್ತಿ ಆಗುವಂಥದ್ದು. ಟೈಮ್ ಸೆನ್ಸ್, ಆ ಟೈಮ್ಗೆ ಆ ಕೆಲಸ ಆಗಬೇಕು, ಆ ಕೆಲಸವನ್ನು ಆ ಟೈಮಿಗೆ ಮಾಡಿಕೊಡ್ತಕ್ಕಂಥದ್ದು ಅಥವಾ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಗುಣ ಇರತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು. ನಾನೇ ಗ್ರೇಟ್ ಅನ್ನೋ ರೀತಿಯಾದಂಥ ಒಂದು ಮನಸ್ಥಿತಿಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳು. ಭಾವನಾತ್ಮಕವಾದಂಥ ರೀತಿಯಲ್ಲಿ ಕೆಲವೊಂದನ್ನು ಹಚ್ಚಿಕೊಳ್ಳತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಇರುತ್ತೆ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು ಅಂತಕ್ಕಂಥದ್ದು. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಣಕಾಸಿನ ವಿಚಾರ ಸಂಬಂಧಪಟ್ಟ ಅಥವಾ ಸೇವಿಂಗ್ಸ್ ಇರೋದಿಲ್ಲ ಅಂತಕ್ಕಂಥದ್ದು. ಲಾಭದ ವಿಚಾರ ಸಂಬಂಧಪಟ್ಟಂತೆ ಒಂದು ಪ್ರಮಾಣದಲ್ಲಿ ಓಕೆ ಅನ್ನೋ ರೀತಿಯಲ್ಲಿ, ಅಂದರೆ 100 ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಒಂದು 30 ರೂಪಾಯಿ ಈಡೇರ್ತಕ್ಕಂಥ ಸಂದರ್ಭಗಳು ಇರ್ತದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಅಥವಾ ವಿದ್ಯಾರ್ಥಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಆಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು. ಮಕ್ಕಳ ಜೀವನದಲ್ಲಿ ಒಂದು ಬದಲಾವಣೆಗಳನ್ನು ನೋಡ್ತೀರಿ, ಆದರೆ ಮಕ್ಕಳಲ್ಲಿ ಮಂಡತನ, ಹಠಮಾರಿತನವಿರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಪ್ರೀತಿ ವಿಶ್ವಾಸಗಳಿಗೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆಗಳು, ಜೂಜು, ರೀಸ್, ಲಾಟರಿ ಇವುಗಳಿಂದ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಅಂಥ ಗಂಭೀರವಾದ ಸಮಸ್ಯೆಗಳೇನು ಕಂಡು ಬರೋದಿಲ್ಲ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಶುಭ ಕಾರ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಬಂದಂಥ ಅವಕಾಶಗಳು ಸಕ್ಸಸ್ ಆಗೋಲ್ಲ, ಅಥವಾ ಅವಕಾಶಗಳು ಬಂದರೂ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಷ್ಟಮಾಧಿಪತಿಯಾದಂಥ ಅಸ್ತನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅಂಥ ತೊಂದರೆ ತಾಪತ್ರೆಗಳೇನು ಇರೋದಿಲ್ಲ. ಅದೃಷ್ಟ ಅಂತಕ್ಕಂಥ ರೀತಿ ನೋಡಿದಾಗ ಗುರುಗಳ ಅಥವಾ ಹಿರಿಯರ ಅಥವಾ ತಿಳಿದಂಥವರ ಜ್ಞಾನಿಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡರೆ ನನ್ನ ಪ್ರಕಾರವಾಗಿ ಒಳ್ಳೆಯ ಒಂದು ಬದಲಾವಣೆಯನ್ನು, ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳು ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮಾಡ್ತೀರಿ, ಮತ್ತು ಮಾಡುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು, ಟೈಮಿಗೆ ಕರೆಕ್ಟಾಗಿ ಮುಗಿಸ್ತಕ್ಕಂಥ ಸಾಧ್ಯತೆಗಳು. ಫಲಾಫಲಗಳನ್ನು ನೋಡಿದಂಥ ಸಂದರ್ಭದಲ್ಲಿ ದೊಕ್ಕುತ್ತೆ. ನೀವೇನು ಎಫರ್ಟ್ ಹಾಕಿರ್ತಾರೋ ಅದಕ್ಕೆ ತಕ್ಕನಾದಂಥ ಒಂದು ಫಲಾಫಲಗಳು ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ. ರಾಹುವಿನ ದಶಾಭಕ್ತಿ ನಡೀತಾ ಇರ್ತಕ್ಕಂಥವ್ರಿಗೆ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರುವಂಥ ಸಂದರ್ಭಗಳು. ವಾರ ಅಂತ್ಯ ಸ್ವಲ್ಪ ಕಷ್ಟಕರವಾಗಬಹುದು ಮೇಷರಾಶಿನವ್ರಿಗೆ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಏನು ಪರಿಹಾರವನ್ನು ಮಾಡಿಕೊಳ್ಬೇಕು?
ಶಿವಪಂಚಾಕ್ಷರಿ ನಾಮ ಜಪವನ್ನು ಮಾಡಿಕೊಂಡು 21 ಪ್ರದಕ್ಷಿಣೆ ಶಿವನ ಆಲಯದಲ್ಲಿ ಆಗ್ತಕ್ಕಂಥದ್ರಿಂದ ಒಳ್ಳೆಯ ಫಲಾಫಲಗಳನ್ನು ನೀವು ಈ ವಾರದಲ್ಲಿ ನೋಡಬಹುದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಶುಕ್ರ ಆಸ್ಥಾನ ಆಗಿದ್ದಾನೆ. ಹಾಗಾಗಿ ಪ್ರಭಾವಗಳು ಸಾಮಾನ್ಯವಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ತೃಪ್ತಿ ಅಥವಾ ಒಂದು ಸಮಾಧಾನ, ಒಂದು ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ರೀತಿಯಲ್ಲಿ ಇರ್ತದಲ್ಲ, ಪರವಾಗಿಲ್ಲ ನಾನು ಮಾಡಿದಕ್ಕೆ ಫಲ ಸಿಗುತ್ತೋ ಅನ್ನೋ ರೀತಿಯಲ್ಲಿ ಆ ತೃಪ್ತಿ ಮತ್ತು ಸಂತೃಪ್ತಿ ಅಂತಕ್ಕಂಥ ಸಿಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಈ ವಾರ. ಆತುರ ಜಾಸ್ತಿ ಇರ್ತದೆ, ಕೋಪ ಜಾಸ್ತಿ ಇರ್ತದೆ, ಮತ್ತು ದುಡುಕತನ ಜಾಸ್ತಿ ಇರತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳ ಬಗ್ಗೆ ಹೆಚ್ಚಿನದಾದಂಥ ಒಲವು, ಮಾರಾಟಗಾರರು ಮತ್ತು ಖರೀದಿ ಮಾಡಬೇಕು ಅಥವಾ ಮನೆ ಮಾಡಬೇಕು ಅಂತ ಒಲವು ಜಾಸ್ತಿ ಆಗುವಂಥ ಸಾಧ್ಯತೆಗಳು, ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹೆಚ್ಚು ಗ್ರಹಗಳು ಸ್ವಲ್ಪ ಬಾಧಕ ಸ್ಥಾನದಲ್ಲೇ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಯಾವ ಕೆಲಸದಲ್ಲೂ ಕೂಡ ಏನೋ ಒಂದು ಅಸಮಾಧಾನ ಮತ್ತು ಅತೃಪ್ತಿ ಅಂತಕ್ಕಂಥದ್ದು, ನೋವು ಅಂತಕ್ಕಂಥದ್ದು, ನಿರಾಸೆ ಅಂತಕ್ಕಂಥದ್ದು ಸಹಜವಾಗಿ ಇರುತ್ತೆ. ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಆ ದಾಂಪತ್ಯದಲ್ಲಿ, ಆದರೂ ಕೂಡ ಬಾಧೆ ಅಂತಕ್ಕಂಥ ಸಂದರ್ಭ. ಒಂದು ಮಕ್ಕಳೊಂದಿಗೆ ಒಂದು ಪ್ರೀತಿ ವಿಶ್ವಾಸಗಳಿರುತ್ತೆ, ಆದರೂ ಕೂಡ ಒಂದು ರೀತಿಯಾದಂಥ ಬಾಧೆ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಮತ್ತು ನಿಮ್ಮ ಸಂಗಾತಿಯ ನಿಮ್ಮ ಧೋರಣೆಗಳು ಹಾಗೇ ಇರ್ತದೆ, ಕೋಪತಾಪಗಳು, ಸಂಗಾತಿಯ ಧೋರಣೆಗಳು ಹಾಗೇ ಇರ್ತದೆ. ಅವರು ಕೂಡ ಬಗ್ಗಲ್ಲ, ನೀವು ಕೂಡ ಬಗ್ಗಲ್ಲ, ಈ ರೀತಿಯಾದಂಥ ಸ್ಥಿತಿನ ನಾನು ಮೇಲೂ ಅಂದಾಗ ಅದು ವಿಕೋಪಕ್ಕೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ದಾಂಪತ್ಯದಲ್ಲಿ ಉತ್ತಮವಾದಂಥ ಅನುರಾಗವನ್ನು ನೋಡಬಹುದು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಇಲ್ಲಿಯವರೆಗೆ ಲಕ್ಷ್ಮೀ ಯೋಗ ಅಂತ ಇತ್ತು, ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಇದ್ದಂಥ ಕೆಲವೊಂದು ತಾಪತ್ರಯಗಳು ನಿವಾರಣೆ ಆಗೋದಕ್ಕೆ ದಾರಿ ಇತ್ತು. ಬಟ್ ಈ ಸಂದರ್ಭ ಅಥವಾ ಈ ವಾರ ಆ ರೀತಿಯಾದಂಥ ಯೋಗ ಫಲವನ್ನು ಪಡೆದುಕೊಂಡು ಬಂದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಉಳಿತಾಯ ಕಡಿಮೆ ಅಂತಕ್ಕಂಥದ್ದು ಮತ್ತು ಬರುವಂಥದ್ದು ಯಾಕೋ ಬರದಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟ ಅನುಭವಿಸಬಹುದು. ವೃತ್ತಿ ಪ್ರವೃತ್ತಿಗಳಲ್ಲಿ ಅಥವಾ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಅಂತ ಅನಿಸಿದ್ರೂ ಕೂಡ ಅದರ ಫಲಾಫಲಗಳು ಅಂತಕ್ಕಂಥದ್ದು ಹಣಕಾಸಿನ ಮೂಲಕವೇ ಅಥವಾ ಲಾಭದ ಮುಖಾಂತರವೇ ನೋಡ್ತಕ್ಕಂಥದ್ದಾಗಿರೋದ್ರಿಂದ ತೃಪ್ತಿಕರವಾದಂಥ ಲಾಭವನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿನಲ್ಲಿ ಇರುವಂಥದ್ದು ಉಂಟು. ನಾನು ಆಸ್ತಿ ಮಾಡೋದಕ್ಕಾಗಲಿಲ್ಲ ಅಥವಾ ಆಸ್ತಿ ಮಾರಾಟ ಮಾಡೋಕ್ಕಾಗಲಿಲ್ಲ, ವಿದ್ಯಾಭ್ಯಾಸ ನಾನು ಅಂದ್ಕೊಂಡ ರೀತಿಯಲ್ಲಿ ಮಾಡೋದಕ್ಕಾಗಲಿಲ್ಲ, ಏನೋ ಒಂದು ರೀತಿಯಲ್ಲಿ ಒತ್ತಡದಲ್ಲೇ ಕಾಲವನ್ನು ದೂಡ್ತಾ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ವೃಷಭ ರಾಶಿನವ್ರು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟ. ನಿದ್ರೆ ಕಡಿಮೆ ಒಟ್ಟಿನಲ್ಲಿ ಈ ವಾರ ವೃಷಭ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ನಿಮ್ಮ ಕುಲದೇವತೆಗೆ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಬೇಡ. ಶನಿ ಸ್ವಲ್ಪ ನಿಮಗೆ ಬಲವನ್ನು ಕೊಡ್ತಾನೆ. ಅಂದರೆ ಈ ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಥವಾ ಏನಾದರೂ ಉನ್ನತ ಉದ್ಯೋಗ ಅಥವಾ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಒಳ್ಳೆಯ ಫಲಾಫಲವನ್ನು ನೋಡಬಹುದು. ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ವೃಷಭ ರಾಶಿನವ್ರು ನೋಡ್ತೀರಿ. ಇನ್ನು ಮಿಥುನ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಿಥುನ ರಾಶಿನವ್ರಿಗೆ ಈ ರಾಶಿಯ ಅಧಿಪತಿಯೂ ಕೂಡ ಬುಧ ಅಂತಕ್ಕಂಥವ್ರು ನಿಮ್ಮ ರಾಶಿಯಾಧಿಪತಿಯು ಕೂಡ ಹಸ್ತನ ಆಗಿರೋದ್ರಿಂದ ಒಂದು ತೃಪ್ತಿಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಸ್ವಲ್ಪ ಒತ್ತಡದಲ್ಲೇ ಕಾಲವನ್ನು ದೂಡಬೇಕಾಗತ್ತೆ. ಯಾಕೆಂದರೆ ಅಷ್ಟಮ ಪ್ರಭಾವಕ್ಕೊಳಗಾಗಿರೋದ್ರಿಂದ ಏನೋ ಒಂದು ಮಾಡಬೇಕು ಅಂತಂದರೆ ಅಲ್ಲೇನೋ ಒಂದು ವಿಘ್ನ ಅಂತಕ್ಕಂಥದ್ದು ಬಂದು ಎದುರಿಗೆ ನಿಲ್ಲುತ್ತೆ ಅಂತಕ್ಕಂಥದ್ದು. ಪ್ರಯಾಣ ಹೋಗಬೇಕು, ಏನೋ ಒಂದು ವಿಘ್ನ ಬರುತ್ತೆ. ಏನೋ ಕೆಲಸ ಮಾಡಬೇಕು, ಏನೋ ಒಂದು ವಿಘ್ನ ಬರುತ್ತೆ. ಭವಿಷ್ಯದ ಬಗ್ಗೆ ಏನೋ ತೀರ್ಮಾನ ತೆಗೆದುಕೊಳ್ಬೇಕು, ಅದಕ್ಕೂ ತಡೆ ಬರತಕ್ಕಂಥದ್ದು. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ತೃಪ್ತಿ ಇಲ್ಲ, ಒತ್ತಡ ಜಾಸ್ತಿ ಅನುಭವಿಸ್ತಕ್ಕಂಥದ್ದು, ಆತರ ಜಾಸ್ತಿ ಇರತಕ್ಕಂಥ ಸಂದರ್ಭ. ವಿದ್ಯಾಭ್ಯಾಸದಲ್ಲೂ ಕೂಡ ಅಂಥ ತೃಪ್ತಿ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಬೇಗ ಓದ್ಬಿಡಬೇಕು, ಬೇಗ ಸಿಲೆಬಸ್ ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಯಾವುದನ್ನು ಕೂಡ ಒಂದು ಸಮಾಧಾನದಿಂದ ನಿರ್ವಹಿಸ್ತಕ್ಕಂಥ ಸ್ಥಿತಿನಲ್ಲಿ ಸ್ವಲ್ಪ ಸೋಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಪ್ರೀತಿ ವಿಶ್ವಾಸ ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು.
ಪೂರ್ವದಲ್ಲಿ ಯಾವುದೋ ಎಡವಟ್ಟುಗಳನ್ನು, ತಪ್ಪನ್ನು, ದ್ರೋಹವನ್ನು ಅಥವಾ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಂದರ್ಭ ನಿಮಗೆ ಕಾಡಾಟವನ್ನು ಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸಹಜವಾಗಿ ಸಾಮಾನ್ಯವಾಗಿ ಇರತಕ್ಕಂಥ ಸಾಧ್ಯತೆಗಳು ಉಂಟು. ಆದರೆ ಷಷ್ಠಾಧಿಪತಿ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಬಲಯುತವಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಉದ್ಯೋಗದ ಹುಡುಕಾಟ ಮತ್ತು ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥದ್ದು, ಉದ್ಯೋಗ ದೊರಕಿ ಸ್ವಲ್ಪ ಆರ್ಥಿಕವಾದಂಥ ಪರಿಸ್ಥಿತಿ ಸುಧಾರಣೆ ಆಗುವಂಥ ಸಾಧ್ಯತೆಗಳು, ಸ್ನೇಹಿತರಿಂದ ಸಹಕಾರಗಳು ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುವಂಥದ್ದು. ಎಲ್ಲ ಅಡೆತಡೆಗಳಾದ್ರೂ ಕೂಡ ಯಾವುದೋ ಒಂದು ಕೆಲಸ ನೀವು ನಿರೀಕ್ಷಣೆ ಮಾಡಿರಲ್ಲ ಆ ರೀತಿಯಲ್ಲಿ ಸ್ವಲ್ಪ ಬೆಳವಣಿಗೆ ಅನುಕೂಲವನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಈ ವಾರದಲ್ಲಿ ನೀವು ನೋಡ್ತೀರಿ. ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ತಂದೆಯೊಂದಿಗೆ ಒಂದು ಕಲಹ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಕಿರಿಕಿರಿ ಅಂತಕ್ಕಂಥ ರೀತಿಯಲ್ಲೋ ನಿರ್ಮಾಣವಾಗಿ ಬರುತ್ತೆ. ಆದರೆ ಸರ್ಕಾರದಿಂದ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ಸರ್ಕಾರಿ ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲಕರವಾದಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತೀರಿ. ಬರೀ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಬರೀ ಪ್ಲ್ಯಾನಿಂಗ್ ಮಾಡಿ ಬರೀ ಪ್ಲ್ಯಾನಲ್ಲೇ ಇರುತ್ತೆ. ಹಾಗಾಗಿ ಸರಿಯಾಗಿ ನಿದ್ರೆ ಹತ್ತೋದಿಲ್ಲ, ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಮಿಥುನ ರಾಶಿಯವರು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ? 108 ಬಿಲ್ವದಳವನ್ನು ಶಿವನ ಆಲಯಕ್ಕೆ ಅರ್ಪಿಸ್ತಕ್ಕಂಥದ್ದು ಅಥವಾ ಶಿವನಿಗೆ ಅರ್ಪಿಸ್ತಕ್ಕಂಥದ್ರಿಂದ ಸ್ವಲ್ಪ ನಿಮ್ಮೆಲ್ಲ ದೋಷದ ಪ್ರಮಾಣ ನಿವಾರಣೆಯಾಗಿ ಒಂದು ಮಿರಾಕಲ್ ಅನ್ನೋ ರೀತಿಯಾದಂಥ ಕೆಲವೊಂದು ಘಟನೆಗಳು ನಡೆಯೋದಕ್ಕೆ ದಾರಿಯಾಗುತ್ತೆ ಮಿಥುನ ರಾಶಿನವ್ರಿಗೆ. ಇನ್ನು ಕಟಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು, ಯತ್ನ ಕಾರ್ಯಗಳು ಅಂತಕ್ಕಂಥದ್ದು ವಾರ ಆರಂಭ ಚೆನ್ನಾಗಿರುತ್ತೆ. ಮತ್ತು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ವಾರ ಅಂತ ಸ್ವಲ್ಪ ಮತ್ತೆ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಏಕೆಂದರೆ ಸ್ವಲ್ಪ ಈ ಹಾರ್ಮೋನ್ ಇಂಬ್ಯಾಲೆನ್ಸು, ಥೈರಾಯ್ಡ್ ಪ್ರಾಬ್ಲಮ್ಮು, ಮೈಕೈ ನೋವು, ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಅಂದರೆ ಅಜೀರ್ಣ ದೋಷವಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚು ನೋವನ್ನು ಅನುಭವಿಸ್ತಕ್ಕಂಥ ಸಂದರ್ಭಗಳೇನಾದರೂ ಬರುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೂಡ ವಾರ ಆರಂಭ ಮತ್ತು ವಾರಾಂತದಲ್ಲೇ ಅನಾರೋಗ್ಯಗಳು ಹೆಚ್ಚಾಗಿ ಪೀಡಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಕೌಟುಂಬಿಕವಾದಂಥ ಸಹಕಾರಗಳು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಿಗತ್ತೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಹಣಕಾಸಿನಲ್ಲಿ ಪ್ರಗತಿ ಮತ್ತು ವ್ಯವಹಾರಗಳು ಕೈಗೂಡತಕ್ಕಂಥ ಸಂದರ್ಭಗಳು, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ನಿರೀಕ್ಷೆಗಳನ್ನು ಇಟ್ಕೊಂಡಂಥವ್ರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಸಹಜವಾಗಿ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ವ್ಯಯಾಧಿಪತಿ ಬಂದಂಥ ಹಣವನ್ನು ಹಾಗೆ ಖರ್ಚು ಮಾಡ್ತಕ್ಕಂಥ ಸ್ಥಿತಿಯೂ ಕೂಡ ಇರುತ್ತೆ. ವಿದ್ಯಾಭ್ಯಾಸ ಪರವಾಗಿಲ್ಲ, ಚೆನ್ನಾಗಿದೆ. ಉನ್ನತ ವಿದ್ಯಾಭ್ಯಾಸ ಎಲ್ಲೋ ವಿದೇಶಕ್ಕೆ ಹೋಗಬೇಕು, ಅಲ್ಲೇನೋ ಕೆಲಸ ಕಾರ್ಯಗಳನ್ನು ಮಾಡಬೇಕು, ವಿದೇಶದಲ್ಲೋ ಅಥವಾ ಬೇರೆ ರಾಜ್ಯದಲ್ಲೋ ಬೇರೆ ಜಿಲ್ಲೆಯಲ್ಲೋ ಹಾಸ್ಟೆಲಿದ್ದು ಓದಬೇಕು, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನಗಳು ನಡೀತಾ ಇದೆ ಅಂತಂದಾಗ ಅಲ್ಲೂ ಕೂಡ ಅನುಕೂಲವಾಗುವಂಥದ್ದು. ನೀವು ಮಾಡುವಂಥ ಕೆಲಸ ಕಾರ್ಯಗಳೇ ಸರಿಯಾದಂಥ ಒಂದು ಬೆಂಬಲ ಅಂತಕ್ಕಂಥ ಸಾಧ್ಯತೆಗಳು ಅಥವಾ ಅದರ ಫಲಾಫಲಗಳು ನಿಮಗೆ ಸಿಗುವಂಥ ಸಂದರ್ಭಗಳೆಲ್ಲವೂ ಕೂಡ ಬರುವಂಥದ್ದು ಉಂಟು. ಮಕ್ಕಳಿಂದ ಧನ ಸಹಾಯವಾಗ್ತಕ್ಕಂಥ ಯೋಗ ಫಲಗಳೆಲ್ಲವನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಅಷ್ಟಮ ರಾಹು ಅಂತಕ್ಕಂಥದ್ದು ನಿಮಗೆ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ತೊಂದರೆಯನ್ನು ಕೊಡಬಹುದು, ಜಾಗ್ರತೆಯಿಂದ ಇರಬೇಕಾಗತ್ತೆ. ಭಾಗ್ಯಶನಿ ಅಂತಕ್ಕಂಥದ್ದು ಏನೇ ಪ್ರಯತ್ನ ಮಾಡಿದ್ರು ಎಲ್ಲದರಲ್ಲೂ ಕೂಡ ಸ್ವಲ್ಪ ನಿಧಾನ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಹೋಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಮೇಲಧಿಕಾರಿಗಳ ಸಹಕಾರ, ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಬೆಂಬಲ ಮತ್ತು ಅನುಕೂಲ ಅಂತಕ್ಕಂಥದ್ದನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಸ್ವಲ್ಪ ಎಡವಟ್ಟುಗಳನ್ನು ಜಾಸ್ತಿ ಮಾಡ್ಕೊಳ್ತೀರಿ ಕಟಕ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಅಮ್ಮನವರ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಿಂಹರಾಶ್ಯಾಧಿಪತಿಯಾದ ಸ್ವಬಲಯುತನಾಗಿ ಕುಳಿತಿದ್ದಾನೆ. ಹಾಗಾಗಿ ಇನ್ನರ್ ಪವರ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಮತ್ತು ಆತ್ಮಸ್ಥೈರ್ಯ ಅಂತಕ್ಕಂಥ ರೀತಿಯಲ್ಲಿ ಜಾಸ್ತಿ ಇರುತ್ತೆ. ಅದು ಯಾವುದೇ ಆಗಲಿ ಎಕ್ಸ್ಟ್ರಾ ಆಯಿತು ಅಂತಂದರೆ ಅದು ಇನ್ನೊಂದಕ್ಕೆ ಸಮಸ್ಯೆಯನ್ನು ತಂದು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ
ಆ ಆತ್ಮಸಾಕ್ಷಿ ಆತ್ಮಾಭಿಮಾನ ಅಂತಕ್ಕಂಥದ್ದೇ ವಿಪರೀತವಾಗಿ ಸ್ವಲ್ಪ ಬೇರೆಯವರಿಗೆ ನೋವನ್ನು ಕೊಡ್ತಕ್ಕಂಥದ್ದು, ಅದರಿಂದ ನಿಮಗೆ ಕಳಂಕವನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆಗಳು, ಅಥವಾ ತುಂಬ ಆ ಥರದ ಒಂದು ಪ್ರವೃತ್ತಿಗಳಿಂದ ತಿಳುವಳಿಕೆ ಇಲ್ಲದಂಥ ರೀತಿಯಲ್ಲಿ ಕೆಲವೊಂದು ತೀರ್ಮಾನಗಳಿಂದ ಸ್ವಲ್ಪ ತಪ್ಪು ಕಾನೂನು ಭಂಗವಾಗ್ತಕ್ಕಂಥದ್ದು, ಅಥವಾ ಏನೋ ಎಡವಟ್ಟು ಮಾಡಿಕೊಂಡು ಪೊಲೀಸು ಕೇಸು ಮತ್ತೊಂದು ಮಗದೊಂದು ರೀತಿಯಲ್ಲಿ ಏನೋ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಗುರುಬಲ ಅಂತಕ್ಕಂಥದ್ದು ನಿಮಗೆ ಇರೋದ್ರಿಂದ ವಾರ ಆರಂಭ ಮತ್ತು ವಾರ ಅಂತ್ಯ ಸ್ವಲ್ಪ ಪರವಾಗಿಲ್ಲ ಅಂತಕ್ಕಂಥ ಸಾಧ್ಯತೆಗಳೆಲ್ಲವೂ ಕಡೆ ಇರುತ್ತೆ. ಧನಾಧಿಪತಿಯಾದಂಥ ಷಷ್ಠಾಂಶತನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಒದ್ದಾಟಗಳಿರುತ್ತೆ. ಬರುವಂಥದ್ದು ಕಡಿಮೆ, ಹೋಗುವಂಥದ್ದು ಕೂಡ ಸ್ವಲ್ಪ ಜಾಸ್ತಿ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳಿಂದ ಸ್ವಲ್ಪ ಆರ್ಥಿಕವಾದಂಥ ನಷ್ಟವನ್ನು ಅಥವಾ ಇಕ್ಕಟ್ಟನ್ನು ತಂದುಕೊಡುವಂಥ ಸಾಧ್ಯತೆಗಳು, ಅನಾರೋಗ್ಯ ಕಾರಣಗಳಿಂದ ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡೋದಕ್ಕೆ ಆಗದೇ ಇರತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಲು ನೋವು, ಪಿತ್ತದೋಷ, ಉಷ್ಣಬಾಧೆ ಅಂತಕ್ಕಂಥದ್ದು, ತಲೆನೋವು, ಕಣ್ಣು ಹುರಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು ಅಂತಕ್ಕಂಥದ್ದು, ಇವು ಸ್ವಲ್ಪ ಹೆಚ್ಚಾಗಿ ನಿಮಗೆ ಕಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಸ್ವಭಾವದಲ್ಲಿ ಬಲಯುತನಾಗಿ ರಾಷ್ಟ್ರಾಧಿಪತಿ ಕುಳಿತಿದ್ರೂ ಕೂಡ ಅವನು ಬಲಹೀನನಾಗಿಯೇ ಕುಳಿತಿದ್ದಾನೆ. ಅಂದರೆ ಎಕ್ಸ್ಟ್ರಾ ಪವರ್ ಸಿಕ್ತು ಅಂತಂದಾಗ ಏನು ಮಾಡುತ್ತೆ, ಆ ಎಕ್ಸ್ಟ್ರಾ ಪವರ್ನ ಬೇರೆ ಏನಕ್ಕೋ ಯೂಸ್ ಮಾಡೋಕ್ಕೆ ಹೋಗ್ತೀವಿ, ಅಲ್ಲೇನೋ ಎಡವಟ್ಟಾಗುತ್ತೆ. ಇದೆ ಅಂತ ಅಂದ್ಬಿಟ್ಟು ಹೆಂಗಿದೆ ಹೇಗಿರುತ್ತೆ ಈ ವಾರ ಅಂತಂದರೆ, ಐತಲ್ವಾ ನಾನು ಓಡಿಸ್ತೀನಲ್ವಾ, ಡ್ರೈವಿಂಗ್ ಬರುತ್ತಲ್ವಾ, ಹೆದ್ದಾರಿ ಚೆನ್ನಾಗಿದೆಯಲ್ವಾ, ಟ್ರಾಫಿಕ್ ಇಲ್ಲಲ್ವಾ ಅಂತಕ್ಕಂಥ ರೀತಿಯಲ್ಲಿ 120 140 ಮೇಲೆ ಸ್ಪೀಡ್ ಹೋಗಿ ಹೆಂಗೆ ಎಡವಟ್ಟು ಮಾಡ್ಕೊಳ್ತೀರಲ್ಲ, ಹಾಗೆ ತುಂಬ ಸ್ಪೀಡಾಗಿ ಹೋಗಿ ಜೀವನದಲ್ಲಿ ಈ ವಾರ ಎಡವಟ್ಟು ಮಾಡ್ಕೊಳ್ತೀರಿ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ತಂದೆಯ ಸಹಕಾರ ನಿಮಗೆ ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಭಾಗ್ಯ ಪ್ರಭಾವ ಅಂತಕ್ಕಂಥ ಸ್ವಲ್ಪ ಬಲವಾಗಿ ಕುಳಿತಿದೆ. ಹಾಗಾಗಿ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗುವಂಥದ್ದು ಉಂಟು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಗುತ್ತಿಗೆ ಆಧಾರದ ರೀತಿಯಲ್ಲಿ ಕೆಲಸ ಕಾರ್ಯಗಳಿಗೆ ಸೇರಿಕೊಳ್ತಾರಲ್ಲ, ಅವರಿಗೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು, ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ಈ ವಾರ ನೀವು ನೋಡಬಹುದು. ಮಿತ್ರರು ಸಂಕಷ್ಟವನ್ನು ತರಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಾರ ಆರಂಭದಲ್ಲಿ ಸ್ವಲ್ಪ ಸುಸೂತ್ರವಾಗಿದ್ರೂ ಕೂಡ ವಾರ ಮಧ್ಯಭಾಗದಲ್ಲಿ ಭಾಳಷ್ಟು ಒದ್ದಾಟವನ್ನು ಎಳೆದಾಟವನ್ನು ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆ ಸಿಂಹರಾಶನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಹಾಗಾಗಿ ಈ ವಾರ ಏನು ಮಾಡಬೇಕಾಗತ್ತೆ, ನೀವು ಏಕವಾರ ರುದ್ರಾಭಿಷೇಕವನ್ನು ಶಿವನ ಆಲಯದಲ್ಲಿ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಖರ್ಚು 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 ಖರ್ಚು, ನಷ್ಟ 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 ನಷ್ಟ, ಉದ್ಯೋಗ ನಷ್ಟವಾಗ್ತಕ್ಕಂಥದ್ದು, ಆರ್ಥಿಕವಾಗಿ ವಿಪರೀತವಾದಂಥ ಖರ್ಚುಗಳು ಜಾಸ್ತಿ ಬರುವಂಥದ್ದು ಕಡಿಮೆ ಆದರೂ ಹೋಗುವಂಥದ್ದು ಜಾಸ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಇರತಕ್ಕಂಥದ್ದು. ಆರ್ಥಿಕವಾಗಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸಾಧ್ಯತೆ, ಸಾಕಾಗೋದಿಲ್ಲ ಬರೋದು ಅಂತಕ್ಕಂಥದ್ದು, ಖರ್ಚಿಗೂ ಬರುವುದಕ್ಕೂ ತಾಳನೇ ಆಗೋದಿಲ್ಲ. ಹಾಗಾಗಿ ಆರ್ಥಿಕವಾಗಿ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ಬೇಕು. ಹಣಕಾಸಿನ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟಗಳಾಗಿ ನಿದ್ರಾಭಂಗವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ತುಂಬ ಎಮೋಷನಲ್ ಆಗ್ತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಇರುತ್ತೆ. ಹಿಂದೆ ಯಾವುದೋ ಮಾಡಿರ್ತಕ್ಕಂಥ ತಪ್ಪುಗಳು ಅಪವಾದವಾಗಿ ನಿಮಗೆ ನಿಂದನೆಯನ್ನು ಕೊಡ್ತಕ್ಕಂಥದ್ದು, ಅಥವಾ ನಿಮ್ಮ ಭವಿಷ್ಯಕ್ಕೆ ಕುತ್ತನ್ನು ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಪೂರ್ವಾರ್ಜಿತವಾಗಿ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಈಗ ನಿಮಗೆ ಕಾಟಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ದಾಂಪತ್ಯದಲ್ಲಿ ಮಧ್ಯಪ್ರವೇಶ ಮೂರನೇ ವ್ಯಕ್ತಿಗಳ ಮತ್ತು ದಾಂಪತ್ಯ ಅಸೌಖ್ಯ ಅಂತಕ್ಕಂಥದ್ದು ಈ ವಾರದಲ್ಲಿ ನೀವು ನೋಡ್ತೀರಿ. ಮತ್ತು ಉದ್ಯೋಗದಲ್ಲೂ ಕೂಡ ಅಂಥ ತೃಪ್ತಿಕರವಾದಂಥ ವಾತಾವರಣಗಳು ಇರೋದಿಲ್ಲ. ಮೇಲಧಿಕಾರಿಗಳಿಂದಲೂ ಕೂಡ ಒಂದು ಸಹಕಾರ ಅಂತಕ್ಕಂಥದ್ದು ಸಿಗೋದಿಲ್ಲ. ಮೇಲಧಿಕಾರಿಗಳಿಂದ ಇನ್ನೂ ನಷ್ಟಗಳಾಗ್ತದೆ, ತೊಂದರೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಚಂದ್ರ ಅಂತಕ್ಕಂಥವನು ಅಮಾವಾಸ್ಯೆ ಆಗಿರೋದ್ರಿಂದ, ಕ್ಷೀಣಚಂದ್ರವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಚಂದ್ರನ ಬಲವೂ ಇರೋದಿಲ್ಲ. ಹಾಗಾಗಿ ಮನಸ್ಸು ಮಂಕು, ಬುದ್ಧಿ ಮಂಕು, ಕೆಲಸ ಕಾರ್ಯಗಳ ಮಂಕು, ಬೇರೆಯವರ ಸಹಕಾರ ಸಪೋರ್ಟ್ ಅಂತಕ್ಕಂಥ ಸಿಗೋದಿಲ್ಲ. ಒಂಥರ ಒಂಟಿತನದ ಸ್ಥಿತಿನಲ್ಲಿ ನಿಲ್ಲುವಂಥ ಸಾಧ್ಯತೆಗಳು ಬರಬಹುದು. ಹೂಡಿಕೆ ಮಾಡೋದಕ್ಕೆ ಹೋಗ್ತೀರಿ, ಯಾವುದೋ ಇನ್ವೆಸ್ಟ್ಮೆಂಟು ಅಥವಾ ಅಧಿಕ ಬಡ್ಡಿಗೇನೋ ಯಾರೋ ಏನೋ ಕೇಳಿದಿರುತ್ತೆ, ಏನೋ ಸಹಾಯ ಮಾಡೋಕ್ಕೆ ಹೋಗ್ತೋ, ಅಲ್ಲಿ ಮತ್ತಷ್ಟು ಇಕ್ಕಟ್ಟು ಸಿಕ್ಕಾಕ್ಕೊಳ್ತಕ್ಕಂಥ ಸಾಧ್ಯತೆಗಳು ಈ ವಾರ ನೀವು ಕನ್ಯಾ ರಾಶಿನವ್ರು ನೋಡ್ತೀರಿ. ಕನ್ಯಾ ರಾಶಿನವರಿಗೆ ಬಹಳಷ್ಟು ಎಡವಟ್ಟುಗಳಾಗತ್ತೆ ಈ ವಾರ, ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ?
ಸಾಧ್ಯವಾದಷ್ಟು ಪ್ರತಿ ದಿವಸವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡ್ತಿರೋ, ಮುಖ ತೊಳೆದುಕೊಳ್ತಿರೋ, ಶಿವನ ಆಲಯಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಅಲ್ಲಿ ಒಂದು 5 ನಿಮಿಷ ಕುಳಿತು ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಬನ್ನಿ. ಖಂಡಿತವಾಗಲೂ ಕೂಡ ಎಂಥದ್ದಿದ್ರೂ ಕೂಡ ಭಗವಂತನಿಗೆ ಸಮರ್ಪಣೆ ಆಗುತ್ತೆ. ಹಾಗಾಗಿ ನಿಮ್ಮ ದೋಷಗಳೆಲ್ಲವೂ ಕೂಡ ಮುಕ್ತಿಯಾಗಿ ಅಥವಾ ನಿಮ್ಮ ದೋಷಗಳು ಹೋಗಿ ಒಂದು ಸಂತೃಪ್ತಿಯ ವಾರ ಆಗಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ತುಲಾರಾಶಿನವರಿಗೆ ರಾಷ್ಟ್ರಾಧಿಪತಿಯಾದಂಥನು ಹಸ್ತನಾಗಿದ್ದಾನೆ. ಹಾಗಾಗಿ ಚಟುವಟಿಕೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇದ್ರೂ ಕೂಡ ಲಾಭವಂತೂ ಇದೆ, ಅನುಕೂಲವಂತೂ ಇದೆ, ಉತ್ತಮವಾದಂಥ ಹೆಸರನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳಂತೂ ಕೂಡ ಇರುವಂಥದ್ದು ಉಂಟು. ಅದೇ ರೀತಿಯಲ್ಲಿ ಲಾಭವಾದರೂ ಕೂಡ ನಿರಾಸೆಗಳೂ ಕೂಡ ಇರುತ್ತೆ, ಅಥವಾ ಹೇಳಿಕೊಳ್ಳಲಾರದಂಥ ಕೆಲವೊಂದು ಒಳಗಡೆ ಇನ್ನರ್ ಬಾಧೆ ಅಂತ ಹೇಳ್ತೀವಿ, ಒಂಥರ ಸಂಕಟ ಅಂತಕ್ಕಂಥ ರೀತಿಯಲ್ಲಿ, ಆತ್ಮ ಸಂಕಟ ಅಂತಕ್ಕಂಥ ರೀತಿಯಲ್ಲಿ, ಆ ರೀತಿಯಲ್ಲಿ ಸ್ವಲ್ಪ ತೊಳಲಾಟ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ದೈವಾಶೀರ್ವಾದವಾಗ್ತಕ್ಕಂಥ ಸಂದರ್ಭಗಳು, ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿ ಫಲಾಫಲಗಳು ಸಿಗುತ್ತೆ. ನೀವು ಮಾಡಿದಂಥ ಪ್ರಾರ್ಥನೆ ಅಥವಾ ಸಂಕಲ್ಪ ಈಡೇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಈ ವಾರ ಸ್ವಲ್ಪ ಲಕ್ಷ್ಮೀ ಯೋಗದಲ್ಲೇ ಇದೆ. ಹಾಗಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ಥಿರಾಸ್ತಿ ವ್ಯವಹಾರಗಳು ಖರೀದಿ ಮಾಡಬೇಕು ಅಥವಾ ಲೋನ್ ತೆಗೆದುಕೊಳ್ಬೇಕು, ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡಬೇಕು, ಅಲ್ಲೂ ಕೂಡ ಅನುಕೂಲವಾಗುವಂಥದ್ದು. ಬಂಧುಗಳಿಂದ ಭಾಗ್ಯ, ನೆರೆಹೊರೆಯಿಂದ ಭಾಗ್ಯ ಅನುಕೂಲ ಅಂತಕ್ಕಂಥ ಪರಿಸ್ಥಿತಿಯೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭಗಳಾಗ್ತಕ್ಕಂಥದ್ದು. ಲಾಭಗಳಾಗತ್ತೆ, ಬಟ್ ಮನಸ್ತಾಪಗಳಿರುತ್ತೆ. ಅಷ್ಟಮ ಪ್ರಭಾವ, ಗುಪ್ತವಾಗಿ ಯಾವುದೋ ಒಂದು ನಿರೀಕ್ಷೆ ಮಾಡಲಾರದಂಥ ಒಂದು ಲಾಭವನ್ನು ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಅನಿರೀಕ್ಷಿತವಾಗಿ ಯಾವುದೋ ಕೆಲಸ ಆಗುತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ವಾರ ಪ್ರಾಪ್ತಿಯ ಯೋಗ ಫಲಗಳಿದೆ. ವಾರ ಅಂತ್ಯ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಒತ್ತಡಗಳು ಜಾಸ್ತಿ ಇರುತ್ತೆ. ಏನೋ ಒಂದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, 108 ಪ್ಲ್ಯಾನ್ಗಳು ಹಾಕ್ಕೊಂತೀರಿ. ಆ ಪ್ಲ್ಯಾನ್ಗಳಿಗೆ ನಿಮಗೆ ನಿದ್ರಾಭಂಗವಾಗುವಂಥದ್ದು. ಅದರಲ್ಲಿ ಅಷ್ಟು ಲಾಭ ತಗೊಳ್ಳೋಣ, ಅಷ್ಟು ಹೆಸರು ಮಾಡೋಣ, ಇಷ್ಟು ಕೀರ್ತಿ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ, ಅಥವಾ ಅಧಿಕಾರ ಹಿಡಿಯೋಣ, ಈ ರೀತಿಯಲ್ಲಿ ಬರೀ ಪ್ಲ್ಯಾನ್ಗಳಲ್ಲೇ ನಿಮಗೆ ಮಾಡಿಕೊಂಡು ಬರೀ ಅದರಲ್ಲೇ ಕುಳಿತುಕೊಂಡು ಬಿಡ್ತೀರಿ. ಹಾಗಾಗಿ ಅದು ನಿದ್ರೆನೂ ಕೂಡ ಕೆಡಿಸುತ್ತೆ. ಅತಿ ಪ್ಲ್ಯಾನ್ ಮಾಡುವಂಥದ್ದು ಒಳ್ಳೆಯದಲ್ಲ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಕುಲದೇವತಾ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಅಥವಾ ಕುಲದೇವತಾ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ಫಲವನ್ನು ತುಲಾರಾಶಿನವರು ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಸೇವಾ ವೃತ್ತಿಯ ಉದ್ಯೋಗ, ಕಂಪನಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅದ್ಭುತವಾದಂಥ ಅವಕಾಶಗಳು, ಅನುಕೂಲ ಮಾಡಿದ್ದಕ್ಕೆ ಸೇವೆಗೆ, ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ ಅಪೇಕ್ಷೆಗಳು, ನಿಮಗೆ ನಿರೀಕ್ಷೆಗಳು ಈಡೇರುವಂಥ ಸಾಧ್ಯತೆಗಳು ಉಂಟು. ಬದಲಾವಣೆಗೆ ಸಂಬಂಧಪಟ್ಟಂತೆ ಉದ್ಯೋಗ ಬದಲಾವಣೆ, ಕಂಪ್ನಿಗಳನ್ನು ಚೇಂಜ್ ಮಾಡಿಕೊಡೋಣ ಅಥವಾ ಉದ್ಯೋಗ ಕಾರಣಾರ್ಥವಾಗಿ ಬೇರೆ ಸ್ಥಳಗಳಿಗೆ ಹೋಗೋಣ ಅನ್ನೋ ರೀತಿಯ ಪ್ರಯತ್ನ ಇದ್ದರೆ ಅಲ್ಲೂ ಕೂಡ ಸಕ್ಸಸ್ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಬರುವಂಥ ಲಾಭದ ಪ್ರಮಾಣ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಓಕೆ ಅನ್ನೋ ರೀತಿಯಲ್ಲಿ ಇರುತ್ತೆ. ತುಂಬ ನಿರೀಕ್ಷೆಗಳಿರೋದಿಲ್ಲ. ನೀವು ನಿರೀಕ್ಷೆಯನ್ನು 100 ರೂಪಾಯಿ ಇಟ್ಟಿದ್ರೆ ಒಂದು 30ರಿಂದ 40 ರೂಪಾಯಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಮತ್ತು ಖರ್ಚನ್ನು ಸ್ವಲ್ಪ ಹಿಡಿತ ಸಾಧಿಸೋಕೆ ಹೋಗ್ತೀರಿ ಅಥವಾ ಸೇವಿಂಗ್ಸ್ ಮಾಡೋಕೆ ಹೋಗ್ತೀರಿ, ಬಟ್ ಕಷ್ಟವಾಗುತ್ತೆ, ಸೇವಿಂಗ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಅನಿರೀಕ್ಷಿತವಾಗಿ ಬಂದು ಯಾವುದೂ ಕೂಡ ಉಳಿತಾಯ ಆಗದಂಗೆ ಝೀರೋ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಬಂಧು ಬಾಂಧವರಿಂದ ಸ್ವಲ್ಪ ಕಷ್ಟವಾಗಬಹುದು, ಯಾಕಂದರೆ ಷಷ್ಠಾಧಿಪತಿ ತೃತೀಯ. ಹಾಗಾಗಿ ಸ್ವಲ್ಪ ದಾಯಾದಿ ಕಲಹಗಳು, ಬಂಧು ಬಾಂಧವರಿಗೆ ಕಲಹ, ನೆರೆಹೊರರೊಂದಿಗೆ ಕಲಹ, ಶತ್ರುತ್ವ ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ಗೊಂದಲಕಾರಿಯಾಗಿರುತ್ತದೆ ಮತ್ತು ವಿದ್ಯಾಭ್ಯಾಸದ ಕಡೆಗೆ ತುಂಬ ಹೆಚ್ಚು ಎಫರ್ಟ್ ಹಾಕೋದಕ್ಕೆ ಹೋಗಿ ಸ್ವಲ್ಪ ಎಡವಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ವೃಶ್ಚಿಕ ರಾಶಿನವ್ರು ನೋಡ್ತೀರಿ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಗಂಭೀರ ಇಲ್ಲ ಅಂದ್ರೂ ಕೂಡ ಉಷ್ಣಬಾಧೆಗಳು, ಪಿತ್ತದೋಷ ಅಂತಕ್ಕಂಥದ್ದು, ಎಕ್ಸೆಸ್ ಆಫ್ ಹೀಟು, ಬಿಳಿ ರಕ್ತ ಕಣಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಸುಸ್ತು ಜಾಸ್ತಿ ಆಗುವಂಥದ್ದು, ಬೆನ್ನು ಸೆಳೆತಗಳು ಬರ್ತಕ್ಕಂಥದ್ದು, ಇಂಥವು ತಲೆ ಹೊಡೆತ,
ಇಂಥವು ಸ್ವಲ್ಪ ಸಹಜವಾಗಿ ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ದಾಂಪತ್ಯದಲ್ಲಿ ಸ್ವಲ್ಪ ಪರವಾಗಿಲ್ಲ, ತೊಂದರೆ ಇಲ್ಲ. ದಶಮ ಪ್ರಭಾವವಾದ್ರೂ ಕೂಡ ನೀವು ದಾಂಪತ್ಯದಲ್ಲಿ ಅಂಥ ತೊಂದರೆ ಆಗುವಂಥ ಸಾಧ್ಯತೆಗಳ್ಯಾವುದೂ ಕೂಡ ಇಲ್ಲ. ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮವಾದಂಥ ಅವಕಾಶಗಳು ಕೂಡ ಪ್ರಾಪ್ತಿಯಾಗುವಂಥ ಯೋಗ ಫಲ. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರಿ ಅಧೀನದ ಕಚೇರಿಗಳಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವಕಾಶಗಳು ಅಂತಕ್ಕಂಥದ್ದು ಹುಡುಕಿಕೊಂಡು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅದ್ಭುತವಾದಂಥ ರೀತಿಯಲ್ಲೇ ಇದೆ. ವೃಶ್ಚಿಕ ರಾಶಿನವ್ರಿಗೆ ರಾಷ್ಟ್ರಾಧಿಪತಿ ಒಬ್ಬ ಹಸ್ತನಾಗಿದ್ದಾನೆ. ನಿರೀಕ್ಷೆಗಳು ಹೆಚ್ಚಿದ್ದಷ್ಟು ಕೂಡ ಫಲ ಕಡಿಮೆ ಇರುತ್ತೆ. ಹಾಗಾಗಿ ನಿರೀಕ್ಷೆ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ. ಏನು ಬರುತ್ತೋ ಅದನ್ನು ಇದು ಮಾಡ್ಕೊಳ್ಳಿ. ನೀವು 100 ರೂಪಾಯಿ ನಿರೀಕ್ಷೆ ಇಟ್ಕೊಂಡಿದ್ರೆ 30-40% ಈಡೇರುವಂಥ ಸಾಧ್ಯತೆಗಳೇ ಇದೆ. ಆದರೆ ಅನುಕೂಲ ಆಗುತ್ತೆ. ತೊಂದರೆ ಆಗುವಂಥ ಸಾಧ್ಯತೆಗಳು ಯಾವುದು ಕೂಡ ಇರೋದಿಲ್ಲ. ಒಂದೇ ತೊಂದರೆ, ಯಾರನ್ನು ತುಂಬ ಅತಿ ಹೆಚ್ಚಾಗಿ ಹಚ್ಚಿಕೊಂಡಿರ್ತೀರೋ ಅವರಿಂದ ನೋವು, ನಿರಾಸೆಗಳು, ಕಣ್ಣೀರು, ಕಟ್ಟಿಟ್ಟ ಬುತ್ತಿ ವೃಶ್ಚಿಕ ರಾಶಿನವ್ರಿಗೆ. ಭಾವನಾತ್ಮಕವಾದಂಥ ಸ್ಥಿತಿಗೆ ಪೆಟ್ಟು ವೃಶ್ಚಿಕ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಗಣಪತಿಗೆ ಮೋದಕವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ದಶಮಾಧಿಪತಿ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಬಲವಾಗಿ ಕೊಡ್ತಿರ್ತಕ್ಕಂಥದ್ದಾಗಿರೋದ್ರಿಂದ ಉದ್ಯೋಗದಲ್ಲಿ ಈ ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ. ಮತ್ತು ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರೋ ಅದಕ್ಕೆ ತಕ್ಕನಾದಂಥ ಒಂದು ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಉಂಟು. ಅವಕಾಶಗಳು ಕೂಡ ಅದೇ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಕಳೆದ ವಾರ ಪರಿವರ್ತನಾ ಸ್ಥಿತಿನಲ್ಲಿತ್ತು, ಈಗ ಪರಿವರ್ತನಾ ಸ್ಥಿತಿನಲ್ಲಿ ಇಲ್ಲ. ಆದರೂ ಕೂಡ ಕಳೆದ ವಾರದವರೆಗೆ ಸ್ವಲ್ಪ ಚೆನ್ನಾಗಿ ನಡೀತಾ ಇದ್ದಂಥದ್ದು ಈಗ ಸ್ವಲ್ಪ ನಿಮಗೆ ಮಂದಗತಿಯನ್ನು ನೋಡಬಹುದು. ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಓಕೆ ಅನ್ನೋ ರೀತಿಯಲ್ಲಿರುತ್ತೆ. ಅಂದರೆ ಪರವಾಗಿಲ್ಲ, ಇತ್ತಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಆದರೆ ತಂದೆಯ ಸಹಕಾರದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಅಥವಾ ತಂದೆಯಿಂದ ಲಾಭವಾಗ್ತಕ್ಕಂಥದ್ದು, ಪಿತ್ರಾರ್ಜಿತ ಸ್ವತ್ತಿನಿಂದ ಲಾಭ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು, ಅಥವಾ ಹಿಂದೆ ಯಾರಿಗೋ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಆ ಹಣ ಬರುವಂಥ ಸಂದರ್ಭಗಳು, ಆ ರೀತಿಯ ಲಾಭವನ್ನು ನೋಡ್ತಕ್ಕಂಥದ್ದು. ಕೊರತೆ ಅಂತಕ್ಕಂಥ ರೀತಿಯಲ್ಲಿಲ್ಲ, ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಉಳಿತಾಯ ಮಾಡೋದಕ್ಕೆ ಕಷ್ಟವಾಗುತ್ತೆ. ಲಾಭ ಬಂದ್ರೂ ಕೂಡ ಉಳಿತಾಯ ಮಾಡುವಂಥದ್ದು ಕಷ್ಟವಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಸ್ಥಿರಾಸ್ತಿ ವ್ಯವಹಾರಗಳ ಕೈ ಹಾಕಬೇಕು, ಖಂಡಿತವಾಗಲೂ ಕೂಡ ಮಾಡಿ. ಮಕ್ಕಳೊಂದಿಗೆ ಇರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತದೆ. ಪ್ರೀತಿ ಪಾತ್ರರೊಂದಿಗೆ ಇರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ. ಸಂಗಾತಿಯೊಂದಿಗೆ ಇರ್ತಕ್ಕಂಥ ಸಮಸ್ಯೆಗಳು ಕೂಡ ಬಗೆಹರಿತಕ್ಕಂಥ ಸಾಧ್ಯತೆಗಳು, ಮತ್ತು ಮದುವೆ ಮತ್ತೊಂದು ಪ್ರಯತ್ನದಲ್ಲಿರ್ತಕ್ಕಂಥವ್ರು ಒಳ್ಳೆ ಅವಕಾಶಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ. ವಿದ್ಯಾರ್ಹತೆ, ಯಾವುದೋ ಎಜುಕೇಷನ್ ಮಾಡ್ತಾರೆ, ಇನ್ಯಾವುದೋ ಉದ್ಯೋಗ ಮಾಡ್ತಾ ಇರ್ತಾರೆ. ಅಂಥವರು ಯಾವ ಎಜುಕೇಷನ್ ಮಾಡಿರ್ತಾರೋ ಅಥವಾ ವಿದ್ಯಾಭ್ಯಾಸದ ಮುಖಾಂತರವೇ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ ಅಲ್ಲಿ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಬರೋದಕ್ಕೆ ದಾರಿ ಉಂಟು. ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತದೆ. ನಾಳೆಯ ಭವಿಷ್ಯದ ಪ್ಲ್ಯಾನ್ ಜಾಸ್ತಿ ಇರ್ತದೆ. ತುಂಬ ಪ್ಲ್ಯಾನ್ ಹಾಕ್ಕೊಂತೀರಿ. ಆ ಪ್ಲ್ಯಾನ್ ಹಾಕ್ಕೊಂಡು ನಿದ್ರೆ ಕಡಿಮೆ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಧನುಸ್ಸು ರಾಶಿನವ್ರು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ರುದ್ರನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ನಿಮಗೆ ಯಥೇಚ್ಛವಾದಂಥ ಒಂದು ಫಲಾಫಲವನ್ನು ಕೊಡೋದಕ್ಕೆ ದಾರಿ ಉಂಟು ಈ ಸಂದರ್ಭ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ರಾಷ್ಟ್ರಾಧಿಪತಿಯಾದ ಷಷ್ಠ ಪ್ರಭಾವಕ್ಕೊಳಗಾಗಿದ್ದಾನೆ. ಸ್ವಲ್ಪ ಶತ್ರುಗಳ ಉಪಟಳವೂ ಕೂಡ ಇರುತ್ತೆ. ಮತ್ತು ಯಾಕೋ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ತಕ್ಕಂಥವ್ರು, ಮೈಕೈ ನೋವು, ಥೈರಾಯ್ಡ್ ಪ್ರಾಬ್ಲಮ್ಮು, ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮತ್ತು ತುಂಬ ಒತ್ತಡಗಳಿಂದ ನಿದ್ರೆ ಸರಿಯಾಗಿ ಮಾಡದೆ ಅನಾರೋಗ್ಯವನ್ನು ತಂದುಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೃಪ್ತಿಕರವಾಗಿ ಇರೋದಿಲ್ಲ. ಸಾಲ ಮಾಡಬೇಕಾದ ಅನಿವಾರ್ಯತೆಗಳು ಬರ್ಬೋದು, ಅಥವಾ ಸಾಲ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲವನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಬಿಟ್ಟರೆ ಸಂಪಾದನೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅನುಕೂಲ ಇಲ್ಲ.
ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆ ತಾಪತ್ರೆಗಳೇ ಜಾಸ್ತಿ ಇದೆ, ಒತ್ತಡಗಳೇ ಜಾಸ್ತಿ ಇರುವಂಥ ಸಂದರ್ಭಗಳು, ಆರ್ಥಿಕವಾದಂಥ ಕೊರತೆಯನ್ನು ನೋಡ್ತಕ್ಕಂಥದ್ದು, ಲಾಭವೂ ಇಲ್ಲ ಮತ್ತು ಲಾಭವೇ ಇಲ್ಲ ಅಂದಾಗ ಸೇವಿಂಗ್ಸ್ ಎಲ್ಲಿಂದ ಬರುತ್ತೆ? ಸಾಧ್ಯ ಇಲ್ಲ. ಕೌಟುಂಬಿಕವಾದಂಥ ಒತ್ತಡ, ಆರ್ಥಿಕವಾದಂಥ ಒತ್ತಡ, ಕೆಲಸ ಕಾರ್ಯಗಳ ಒತ್ತಡ, ಕೆಲಸದ ಜಾಗದಲ್ಲಿ ಒತ್ತಡ, ಸೇವಕರಿಂದ ಒತ್ತಡ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಂದ ಕಿರಿಕಿರಿಗಳಾಗ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಸಮಸ್ಯೆ. ಇಲ್ಲೋದ್ರೂ ಸಮಸ್ಯೆ, ಅಲ್ಲೋದ್ರೂ ಸಮಸ್ಯೆ, ಕುಂತರೂ ಸಮಸ್ಯೆ, ನಿಂತರೂ ಸಮಸ್ಯೆ, ನಿಂತರೂ ಒತ್ತಡ, ಕುಂತರೂ ಒತ್ತಡ, ಅವಮಾನ, ಮಾಡದೇ ಇರ್ತಕ್ಕಂಥವು ಕೆಲಸ ಕಾರ್ಯಗಳಿಗೆ ನೀವು ತಪ್ಪು ಮಾಡಿರೋದಿಲ್ಲ, ಆದರೂ ಕೂಡ ನಿಮ್ಮ ಮೇಲೆ ಅಪವಾದ ಬರುವಂಥ ಸಾಧ್ಯತೆಗಳು ಈ ವಾರದಲ್ಲಿ ನೀವು ನೋಡ್ತೀರಿ. ಉದ್ಯೋಗ ಒತ್ತಡಗಳು ಇರುತ್ತದೆ, ಮೇಲಧಿಕಾರಿಗಳಿಂದ ಸಮಸ್ಯೆಯನ್ನು ತಂದುಕೊಡುವಂಥ ಸಾಧ್ಯತೆಗಳು. ಒಟ್ಟಿನಲ್ಲಿ ಮಕರ ರಾಶಿನವರು ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ ಈ ವಾರ. ಸ್ವಲ್ಪ ವಾಹನ ಚಾಲನೆ ಜಾಗ್ರತೆ, ಸ್ಥಿರಾಸ್ತಿ ವ್ಯವಹಾರಗಳಿಗೆ ಕೈ ಹಾಕಬೇಡಿ ಈ ವಾರ. ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ, ಯಾಕಂದರೆ 3 ಗ್ರಹಗಳು ವಕ್ರ ಆಗಿದ್ದಾವೆ. ಹಾಗಾಗಿ ಅದರ ಜೊತೆ ಚಂದ್ರ ಬೇರೆ, ಅಮಾವಾಸ್ಯೆ ಚಂದ್ರ ಬೇರೆ, ಕ್ಷೀಣಚಂದ್ರ. ಹಾಗಾಗಿ ಎಲ್ಲವೂ ಕೂಡ ಎಡವಟ್ಟ ಆಗತ್ತೆ. ಸಂಗಾತಿ ಆರೋಗ್ಯ ಹದಗೆಡ್ತದೆ, ನಿಮ್ಮ ಆರೋಗ್ಯ ಹದಗೆಡ್ತದೆ, ಸಂಗಾತಿ ಆರೋಗ್ಯ ಹದಗೆಡ್ತದೆ, ವ್ಯವಹಾರ ಕೈ ಕೊಡ್ತವೆ, ಹಣಕಾಸಿಂದ ಕೈ ಕೊಡ್ತದೆ. ಹೆಂಗೆ ನೀವು ಸುಧಾರಿಸ್ಕೊತೀರೋ ಗೊತ್ತಿಲ್ಲ. ಜನ್ಮಜಾತಕ ಏನಾದರೂ ಬಲವಿದ್ದರೆ ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಅಥವಾ ಬರುವಂಥ ಆಪತ್ತಿನಿಂದ ಪಾರಾಗುವಂಥ ಲಕ್ಷಣಗಳಂತೂ ಇದೆ ಜನ್ಮಜಾತಕದ ಬಲವಿದ್ದಂಥ ಪಕ್ಷದಲ್ಲಿ. ಜನ್ಮಜಾತಕದ ಬಲ ಇದ್ದರೆ ರಾಜಯೋಗ ಬರುತ್ತೆ, ಯಾಕೆಂದರೆ ದುಸ್ಥಾನ ಬುದ್ಧಿಪತಿ ದುಸ್ಥಾನ, ಹಾಗಾಗಿ ರಾಜಯೋಗ ಬರಬೇಕು, ಇರುವಂಥ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತ ರೀತಿಯಲ್ಲಿರುತ್ತೆ. ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಮಿಥುನ ರಾಶಿನಲ್ಲಿ ಗುರು ಇದ್ದಂಥ ಪಕ್ಷದಲ್ಲಿ ಅದ್ಭುತವಾದಂಥ ಬಲವನ್ನು ತಂದು ಕೊಡ್ತದೆ. ಇರಲಿ ನೋಡೋಣ, ಅದು ಯಾರ್ಯಾರಿಗೆ ಜನ್ಮಜಾತಕದಲ್ಲಿ ಆ ರೀತಿಯಲ್ಲಿ ಇರುತ್ತೋ ಇರಲಿ ನೋಡೋಣ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಬಿಲ್ವ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ, ನಿಮ್ಮ ಸಂಕಲ್ಪ ಅಥವಾ ನಿಮಗೇನು ತೊಂದರೆ ತಾಪತ್ರೆಗಳಿದೆಯೋ ಅದು ನಿವಾರಣೆ ಆಗಲಿ ಅಂತ ಭಕ್ತಿಪೂರ್ವಕವಾಗಿ ಪ್ರದಕ್ಷಿಣೆಯನ್ನು ಮಾಡಿ ಆ ಒಂದು ಬಿಲ್ವ ಪತ್ರೆಯನ್ನು ತಂದು ಶಿವನಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕುಂಭರಾಶಿನವರಿಗೆ ರಾಷ್ಟ್ರಾಧಿಪತಿ ಬಲ ಇದ್ದಾನೆ, ಹಾಗಾಗಿ ಸ್ವಲ್ಪ ಓಕೆ ಪರವಾಗಿಲ್ಲ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲ, ಲಾಭವೂ ಕೂಡ ಬರತಕ್ಕಂಥದ್ದು, ಲಾಭದ ಪ್ರಮಾಣ ಚೇತರಿಕೆ ಆಗ್ತಕ್ಕಂಥದ್ದು, ಆರ್ಥಿಕವಾದಂಥ ಮುಗ್ಗಟ್ಟುಗಳು ಅಂತಕ್ಕಂಥದ್ದು ಸ್ವಲ್ಪ ಬಗೆಹರಿತಕ್ಕಂಥದ್ದು, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲವಾಗುವಂಥ ಯೋಗ ಬಲ. ಆದರೆ ಬಂದಂಥ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ತೀರಾ ಅಂತಂದರೆ ನೀವೇ ಬಂದಂಥ ಅವಕಾಶವನ್ನು ಕಳೆದುಕೊಳ್ಳಬಹುದು. ಅವಕಾಶ ಇರುತ್ತೆ, ಆದರೆ ಉಪಯೋಗಿಸ್ಕೊಳ್ಳೋದ್ರಿಗೆ ನೀವು ಸೋಲುವಂಥ ಸಾಧ್ಯತೆಗಳಿರುತ್ತೆ. ಅದೊಂದು ಬುದ್ಧಿವಂತಿಕೆಯನ್ನು ಅಥವಾ ಜ್ಞಾನವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಧೈರ್ಯ ಕಡಿಮೆ ಇರುತ್ತೆ, ಮಂಡತನ ಜಾಸ್ತಿ ಇರುತ್ತೆ. ಮಂಡತನ ನಾನು ಹಿಂಗೆ ಇರೋದು ಅನ್ನೋ ರೀತಿಯಲ್ಲಿ, ಧೈರ್ಯ ಬೇರೆ ಮಂಡತನ ಬೇರೆ ಅಂತಕ್ಕಂಥ ರೀತಿಯಲ್ಲಿ ಮಂಡತನ ಜಾಸ್ತಿ ಇರುತ್ತೆ, ಧೈರ್ಯ ಕಡಿಮೆ ಇರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸದಲ್ಲಿ ಒತ್ತಡಗಳು ಜಾಸ್ತಿ ಇರ್ತದೆ, ಅಂದರೆ ಅಂದುಕೊಂಡಂಥ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸ ಕಡೆಗೆ ಗಮನವನ್ನು ಕೊಡೋದಕ್ಕೆ ಆಗದೇ ಇರತಕ್ಕಂಥದ್ದು. ಭಾವನಾತ್ಮಕವಾದಂಥ ಪೆಟ್ಟು, ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸೋಲುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಏನು ಈ ಜೂಜು, ರೇಸ್, ಲಾಟರಿ ಅಥವಾ ಈ ಶೇರ್ ಮಾರುಕಟ್ಟೆ ಕೈ ಕೊಡುತ್ತೆ ಈ ವಾರ ಕುಂಭರಾಶಿನವರಿಗೆ. ಷಷ್ಠ ಪ್ರಭಾವ, ದುಸ್ಥಾನ ರಾಜಯೋಗಕ್ಕೊಳಗಾಗಬೇಕು, ಬಟ್ ಆಗೋದಿಲ್ಲ, ಯಾಕಂದರೆ ಕ್ಷೀಣಚಂದ್ರ, ಹಾಗಾಗಿ ರಾಜಯೋಗ ಪ್ರಾಪ್ತಿ ಆಗೋದಿಲ್ಲ. ಹೇಗಿರುತ್ತೋ ಅದನ್ನು ಹಾಗೆ ನಿಭಾಯಿಸ್ಕೊಂಡು ಹೋಗಬೇಕು. ಅದ್ರ ಜೊತೆ ರಾಹುಕೇತು ಬೇರೆ ಕೆಡಿಸಿಬಿಟ್ಟಿದ್ದಾರೆ ಕುಂಭರಾಶಿನ, ಅದೊಂದು ಸಮಸ್ಯೆ. ಯಾಕಂದರೆ ಸಂಗಾತಿಯಿಂದ ಅಂತರ, ದಾಂಪತ್ಯ ಸೌಖ್ಯದಿಂದ ಅಂತರ, ಪಾಲುದಾರಿಕೆ ವ್ಯವಹಾರ ನಷ್ಟ ಅಂತಕ್ಕಂಥದ್ದು, ವ್ಯವಹಾರಗಳು ಅಷ್ಟು ಸುಲಭವಾಗಿ ಕೈ ಹತ್ತಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಬುಧನ ಪ್ರಭಾವವೂ ಹಾಗೆ ಇರತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆ ಎಚ್ಚರಿಕೆಯಿಂದಲಿರಬೇಕಾಗತ್ತೆ. ಶನಿ ಪ್ರಭಾವವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಗುಪ್ತಧನಾಗಮನವೇನಾದರೂ ಆಗಬೇಕು, ಅಥವಾ ನೀವು ನಿರೀಕ್ಷೆಯನ್ನು ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಏನೋ ಒಂದು ಕೆಲಸ ಆಗಬೇಕು ಅನ್ನೋ ರೀತಿಯಲ್ಲಿದೆ. ಅದು ಜನ್ಮಜಾತಕದ ಬಲವಿದ್ದಂಥ ಪಕ್ಷದಲ್ಲಿ ಮಾತ್ರವೇ. ಮೇಲಧಿಕಾರಿಗಳಿಂದ ಸಹಕಾರವಿಲ್ಲ, ಮಾಡಿದಂಥ ಕೆಲಸಕ್ಕೆ ಸರಿಯಾದಂಥ ಒಂದು ಫಲಾಫಲಗಳು ಅಥವಾ ಏಳಿಗೆ ಪ್ರಶಂಸೆಗಳು ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿಯೂ ಇಲ್ಲ ಅನ್ನೋ ರೀತಿಯಾದ ಸಂದರ್ಭ. ಬರುವಂಥ ಅವಕಾಶಗಳು ಅಲ್ಲೇ ನಿಲ್ಲುವಂಥ ಸಾಧ್ಯತೆಗಳು, ವ್ಯಯ ಪ್ರಭಾವ, ಹಾಗಾಗಿ ಅವಕಾಶಗಳು ಅಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಗುರುಬಲ ಅಂತಕ್ಕಂಥದ್ದು ನಿಮಗೆ ಇರೋದರಿಂದ ಸ್ವಲ್ಪ ತಾಪತ್ರೆಗಳು ಕಡಿಮೆ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಉಪಯೋಗಿಸಿಕೊಂಡರೆ ಕುಂಭರಾಶಿನವರಿಗೆ ಅದ್ಭುತವಾದಂಥ ಒಂದು ಫಲವನ್ನು ನೋಡಬಹುದು. ಉಪಯೋಗಿಸ್ಬೇಕು, ತಲೆ ಉಪಯೋಗಿಸ್ಬೇಕು. ಬಟ್ ಏನು ಮಾಡ್ತೀರಿ, ಆ ಥರದ ಬುದ್ಧಿ ಕೊಡ್ತೀರಿ, ಕೈ ಕೊಡುತ್ತೆ. ಪರಿಹಾರ
ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಅಮ್ಮನವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಒಂದು, ಅಮ್ಮನವರಿಗೆ ತುಂಬೆಯ ಹೂವನ್ನು ಅರ್ಪಿಸ್ತಕ್ಕಂಥದ್ದು. ತುಂಬೆಯ ಹೂವು ಎಲ್ಲರಿಗೂ ಸಿಕ್ಕಲಿಲ್ಲ ಅಂದರೆ ಮಲ್ಲಿಗೆ ಹೂವನ್ನು ಸಮರ್ಪಣೆ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಶ್ಯಾಧಿಪತಿ ಬಲ ಇದ್ದಾನೆ, ಬಟ್ ಅವನು ಬಲವನ್ನು ಕೊಡೋದಕ್ಕೆ ಅಥವಾ ಯೋಗವನ್ನು ಕೊಡುವಂಥ ಸ್ಥಿತಿನಲ್ಲಿದ್ದಾನ? ಖಂಡಿತವಾಗಲೂ ಇದ್ದಾನೆ. ಯಾವುದಕ್ಕೆ? ಸ್ಥಿರಾಸ್ತಿಗೆ ತೀರ್ಮಾನ ಅಥವಾ ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ, ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ, ತಾಯಿಯ ಸಹಕಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮತ್ತು ಒಂದು ರೀತಿಯಾದಂಥ ಮಾನಸಿಕವಾದಂಥ ನೆಮ್ಮದಿ ಅಥವಾ ಒಂದು ಸುಖದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಅಲ್ಲಿ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಕೊಡುವಂಥ ಸಂದರ್ಭಗಳೆಲ್ಲವೂ ಕೂಡ ಉಂಟು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಕೆಲಸಗಾರರು ನಿಮ್ಮ ಕೆಲಸ ಕಾರ್ಯಗಳಿಗೆ ಕೆಲಸಗಾರ ಸಿಗುವಂಥದ್ದು, ಅಥವಾ ಯಾವುದೋ ಅಂಗಡಿಯನ್ನು, ಶಾಪನ್ನು ಅಥವಾ ಕೈಗಾರಿಕೆಯನ್ನು ನಡೆಸ್ತಿದ್ರಿ, ಅಲ್ಲಿ ಸ್ವಲ್ಪ ಕೆಲಸಗಾರರ ಕೊರತೆ ಬಗೆಹರಿತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಆಕಸ್ಮಿಕವಾಗಿ ಉದ್ಯೋಗ ಅವಕಾಶ, ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾಗಿ ಯಾವುದೋ ಒಂದು ಪವಾಡ ಅನ್ನೋ ರೀತಿಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಆಗುವಂಥ ಸಂದರ್ಭಗಳು. ಗುರುಬಲ ಇಲ್ಲ ಅಂದ್ರೂ ಕೂಡ ಈ ಎಲ್ಲ ಏನು ಹೇಳಿದಿನಲ್ಲ ಅವೆಲ್ಲ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಆಗುವಂಥ ಸ್ಥಿತಿನಲ್ಲಿ ನಿಂತಿದೆ. ಆಪತ್ತಿನಿಂದ ಪಾರಾಗುವಂಥದ್ದು, ತುಂಬ ಗಂಭೀರವಾಗಿ ಯಾವುದೋ ಸಮಸ್ಯೆ ಬಂದಿದೆ ಅಂದರೆ ಆ ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳೆಲ್ಲವೂ ಕೂಡ ಇರುತ್ತೆ. ಆದರೆ ರಾಶಿನಲ್ಲಿರ್ತಕ್ಕಂಥ ಶನಿ ಮಾತ್ರ ನಿಮಗೆ ಜಡತ್ವವನ್ನು ಕೊಟ್ಟು, ಅಹಂಕಾರವನ್ನು ಕೊಟ್ಟು, ಒಂದು ರೀತಿಯಾದಂಥ ಮಂಡ ಧೋರಣೆಯನ್ನು ಕೊಟ್ಟು, ನಾನು ಗ್ರೇಟ್ ಅನ್ನೋ ರೀತಿಯಾದಂಥ ಧೋರಣೆಯನ್ನು ಕೊಟ್ಟು, ನಾನು ಎಲ್ಲರಿಗಿಂತ ಬೇರೆಯವ್ರನ್ನ ಕೀಳಾಗಿ ಕಾಣೋದಕ್ಕೆ ಹೋಗಿ ಸಾಮಾನ್ಯವಾಗಿ ಎಲ್ಲ ಎಡವಟ್ಟು ಮಾಡ್ಕೊಳ್ತೀರಿ. ಆ ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಇರುವಂಥ ಒಂದು ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಒಳ್ಳೆಯ ಫಲವನ್ನು ನೋಡಬಹುದು. ಅದರಲ್ಲೂ ಕೂಡ ಧನಾಧಿಪತಿ ಲಕ್ಷ್ಮೀ ಯೋಗದಲ್ಲಿದೆ, ಹಸ್ತನಾಗಿಲ್ಲ ಅಂದರೆ ಒಳ್ಳೆಯ ಲಾಭ ಅಥವಾ ಒಳ್ಳೆಯ ಅನುಕೂಲ, ಆರ್ಥಿಕವಾದಂಥ ಸ್ಥಿತಿನಲ್ಲಿ ಇದ್ದಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತಕ್ಕಂಥ ಸ್ಥಿತಿನಲ್ಲಿದೆ. ಈಗ ನಿಮಗೆ ಯಾರಿಗೆ ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅವನ ಹಸ್ತ ಪ್ರಭಾವದಿಂದ ಹೊರಗೆ ಬಂದ ಅಂದರೆ ಈ ಒಂದು 15-20 ದಿವಸ ಕೆಲವೊಂದು ಆರ್ಥಿಕವಾಗಿ ಇದ್ದಂಥ ಭಾಳಷ್ಟು ಸಮಸ್ಯೆಗಳು ಬಗೆಹರಿತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಭಾಳ ಒಳ್ಳೆಯ ದಿವಸಗಳೇ ನೋಡಿದರೆ ಉಪಯೋಗಿಸ್ಕೊಳ್ಳಿ. ಇದಕ್ಕೇನಾದ್ರು ಜನ್ಮಜಾತಕ ಬಲ ಕೊಡ್ತು, ನೀವು ಏನೇನು ಅಂದ್ಕೊಂಡಿದ್ರು ಅದಕ್ಕೆಲ್ಲ ಕೆಲಸ ಆಗುತ್ತೆ. ಬಡ್ತಿಗೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯ ಸುಧಾರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವುದೋ ರಾಜಕಾರಣಿಯಿಂದ ಕೆಲಸ ಆಗಬೇಕು, ಅಧಿಕಾರಿಯಿಂದ ಕೆಲಸ ಆಗಬೇಕು, ಉದ್ಯೋಗದ ಹುಡುಕಾಟದಲ್ಲಿರ್ತೀರಿ, ಎಲ್ಲದಕ್ಕೂ ಕೂಡ ನಿಮಗೆ ಒಳ್ಳೆ ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ. ಈ ವಾರ ಒಂದು ಸಣ್ಣದಾಗಿ ಜನ್ಮಜಾತಕ ಸಪೋರ್ಟ್ ಕೊಟ್ಬಿಟ್ರು ಸಾಕು. ಯಾರೋ ಉದ್ಯೋಗ ಕಳ್ಕೊಂಡಿದ್ದೀರಿ, ಈಗ ಸಿಗುವಂಥದಕ್ಕೆ ದಾರಿ ಇದೆ, ಪ್ರಯತ್ನ ಮಾಡಿ, ಅನುಕೂಲವಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಂಧು ಬಾಂಧವರು ಶತ್ರುಗಳಾದ್ರೂ ಕೂಡ ಶತ್ರುಗಳಿಂದಲೂ ಕೂಡ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ, ನಿಮಗೆ ಆಗದವರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿನಲ್ಲಿದೆ ಗ್ರಹಗತಿಗಳು. ನಿಮಗೆ ಈ ವಾರ ಅದ್ಭುತ ಬಳಸಿಕೊಂಡರಂತೂ ಕೂಡ ಮೀನರಾಶಿಯವರಿಗೆ ಒಂದು ಮಿರಾಕಲ್ ಪವಾಡ ಅನ್ನೋ ರೀತಿಯಲ್ಲಿ ಇರ್ತದೆ. ನಿಜವಾಗಲೂ ಕೂಡ ಬಳಸ್ಕೊಳ್ಳಿ, ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.